ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ತಿಂಡಿಗೆ ಮಾಡ್ತಾ ಇದ್ದೀನಿ. ತಿಂಡಿಗೆ ಓಟ್ಸ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದು ರೋಸ್ಟ್ ಮಾಡಿರೋ ಓಟ್ಸ್. ಇದೇ ಪಾತ್ರೆಯಲ್ಲಿ ಇವಾಗ ತಾನೇ ರೋಸ್ಟ್ ಮಾಡಿ ಇದನ್ನ ತೆಗೆದುಕೊಂಡಿದ್ದೀನಿ. ಇದನ್ನ ಜಾಲರಲ್ಲಿ ತೆಗೆದುಕೊಂಡಿದ್ದೀನಿ. ಯಾಕೆ ಅಂದರೆ ಸ್ವಲ್ಪ ಪುಡಿ ಇರುತ್ತೆ ಕೆಳಗಡೆ, ಅದೆಲ್ಲ ತೆಗೆದ್ಬಿಡೋಣ, ಇಲ್ಲಾಂದರೆ ತುಂಬಾ ಗಂಜಿ ಥರ ಆಗುತ್ತೆ. ಆ್ಯಂಡ್ ಅದು ರೋಸ್ಟ್ ಮಾಡಬೇಕಾದ್ರೆ ತುಂಬಾ ರೋಸ್ಟ್ ಆಗಿಬಿಟ್ಟಿರುತ್ತೆ, ಅದರದ್ದು ಕೂಡ ಫ್ಲೇವರ್ ಬಂದುಬಿಡುತ್ತೆ ಅಂಥೇಳಿ ಅದರಲ್ಲಿ ತೆಗೆದುಕೊಂಡಿದ್ದೀನಿ. ಒಂಥರ ಒಂದ್ರಿ ಆಡೋ ಥರ ಆಡಿಬಿಟ್ಟು ಅದನ್ನು ಹಾಕ್ಕೊಳ್ತೀನಿ. ಸೊ ಇಲ್ಲಿ ಒಗ್ಗರಣೆ ಕೊಡ್ತಾ ಇದ್ದೀನಿ. ಓಟ್ಸ್ ನಾನು ಈ ಮುಂಚೆ ಕೂಡ ಮಾಡಿ ತೋರಿಸಿದ್ದೀನಿ. ಇದು ಏನಂತೀರಾ, ಮಸಾಲ ಓಟ್ಸ್ ಅಂತಿರೋ, ಓಟ್ಸ್ನ ಉಪ್ಪಿಟ್ಟು ಅಂತಿರೋ, ಓಟ್ಸ್ನ ಕಿಚಡಿ ಅಂತಿರೋ, ಅಥವಾ ಓಟ್ಸ್ನ ಬಿಸಿಬೇಳೆ ಬಾತ್, ಇದು ಕೂಡ ಹೆಸರು ಹೇಳ್ಬೋದು. ಅದೇ ಥರ ಇರುತ್ತೆ ಟೇಸ್ಟ್, ಸೇಮ್ ಟೇಸ್ಟ್ ಇರುತ್ತೆ. ಆ್ಯಂಡ್ ಇದಕ್ಕೆ ನಾನು ತುಂಬ ತರಕಾರಿಗಳು ಹಾಕ್ತೀನಿ. ಫಸ್ಟ್ ಆಫ್ ಆಲ್ ಓಟ್ಸ್ ಈಸ್ ಅ ಫೈಬರ್ ರಿಚ್ ಫುಡ್ಡು. ಅದ್ರ ಜೊತೆ ತರಕಾರಿ ಹಾಕಿದಾಗ ಸೊ ನಮಗೆ ದಿನಕ್ಕೆ ಎಷ್ಟು ಬೇಕೋ ಅಷ್ಟೆಲ್ಲನೂ ಇಲ್ಲೇ ಫೈಬರ್ ಸಿಕ್ಕಿದಾಗ ಆಗುತ್ತೆ. ತರಕಾರಿ ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕ್ತಿರೋ ನಡೆಯುತ್ತೆ. ಯಾವುದು ನಿಮಗೆ ಇಷ್ಟನೋ ಅದು ಹಾಕ್ಬೋದು. ಸೊ ಈಗ ಇದನ್ನು ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಟೊಮ್ಯಾಟೊ ಸೇರಿಸ್ತೀನಿ. ಟೊಮ್ಯಾಟೊ ಕೂಡ ಫುಲ್ ಮ್ಯಾಶಿ ಆಗಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ ಅದು. ಆಮೇಲೆ ಪಕ್ಕದಲ್ಲಿ ನೀರು ಇಟ್ಕೊಂಡಿದ್ದೀನಿ, ನೋಡ್ಬೋದು. ಇದು ಕೂಡ ಇದಕ್ಕೆ ಸೇರ್ಸೋದಕ್ಕೇನೆ, ಅಂದರೆ ಟೈಮ್ ಹಿಡಿಸುತ್ತಲ್ವಾ, ಉಪ್ಪಿಟ್ಟು ಹೇಗೆ ಮಾಡ್ತೀವೋ ಸೇಮ್ ವೇಯಲ್ಲೇ ಇದನ್ನು ಮಾಡೋದು. ಅದಕ್ಕೆ ಸ್ವಲ್ಪ ಟೈಮ್ ಎಕ್ಸ್ಟ್ರಾ ಇಡಿಸುತ್ತಲ್ಲ, ಇದು ಮ್ಯಾಶಿ ಆಗೋ ತನಕ ಟೊಮ್ಯಾಟೊ ಅದು ನೀರು ಬಿಸಿ ಆಗಿರುತ್ತೆ. ಆ್ಯಕ್ಚುಲಿ ನಾವು ಉಪ್ಪಿಟ್ಟು ಏನು ಮಾಡ್ತೀವಿ, ನೀರು ಬಿಸಿ ಆದಮೇಲೆ ರವೆ ಹಾಕ್ತೀವಿ. ಇದರಲ್ಲಿ ಓಟ್ಸನ್ನ ಮೊದಲೇ ಹಾಕ್ಬಿಟ್ಟು ಈ ತರಕಾರಿ ಜೊತೆ ಸ್ವಲ್ಪ ಸಾಟೆ ಮಾಡಿಬಿಟ್ಟು ಆಮೇಲೆ ನೀರು ಹಾಕೋದು. ಆಗ ತಣ್ಣೀರು ಹಾಕಿದಾಗ ತುಂಬಾ ಟೈಮ್ ಹಿಡಿಸುತ್ತಲ್ವಾ, ಅದಕ್ಕೆ ಪಕ್ಕ ಇಟ್ಕೊಂಡಿದ್ದೀನಿ. ಆ್ಯಂಡ್ ನಾನು ಇವಾಗ ಸೊಪ್ಪು ಹಾಕಿದ್ದು ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪು ಇಲ್ಲದೆ ಮಾಡಿದ್ರೆ ಒಂಥರ ಟೇಸ್ಟ್ ಇರುತ್ತೆ, ಹಾಕಿ ಮಾಡಿದಾಗ ಮತ್ತಷ್ಟು ಚೆನ್ನಾಗಿರುತ್ತೆ. ಪಾಲಕ್ ಹಾಕಿದ್ದೀವಿ ಅಂತ ಅನಿಸೋದೇ ಇಲ್ಲ. ಒಂದ್ಸಾರಿ ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿ. ಆ್ಯಂಡ್ ಇದೇ ರೀತಿಯಲ್ಲಿ ನೀವು ನನಗೆ ಬ್ರೋಕನ್ ವೀಟ್ ಕೂಡ ಮಾಡ್ಬೋದು ಅಂತ ಹೇಳಿದ್ರಿ. ತುಂಬ ಜನ ಸಜೆಷನ್ ಕೊಟ್ಟಿದ್ರಿ, ಏನೆಲ್ಲ ಮಾಡ್ಬೋದು ಅಂತ ಹೇಳಿದ್ರಿ. ಫಾರ್ ಶ್ಯೂರ್ ನಾನು ಅದನ್ನು ಮಾಡ್ತೀನಿ. ಇನ್ನು ಮಾಡೋದಕ್ಕೆ ಆಗಿಲ್ಲ ಅದನ್ನು, ಬಟ್ ನೀವು ಹೇಳಿರೋದನ್ನೆಲ್ಲನೂ ಕೂಡ ಮಾಡ್ತೀನಿ. ಉಪ್ಪಿಟ್ಟು ಥರ ಮಾಡ್ಬೋದು, ನಾರ್ಮಲಾಗಿ ಬಿಸಿಬೇಳೆಬಾತ್ ಥರನೂ ಮಾಡ್ಬೋದು, ಅಥವಾ ನಾವು ಯಾವ್ಯಾವುದ್ರಲ್ಲಿ ಅನ್ನ ಹಾಕಿ ಮಾಡ್ತೀವೋ ಕಿಚಡಿ ಥರನೂ ಮಾಡ್ಬೋದು ಅಂತ ಹೇಳಿದ್ರಿ. ಸೊ ಮಾಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಸಜೆಷನ್ಸ್. ಆ್ಯಂಡ್ ಈಗ ಇದಕ್ಕೆ ಸ್ವಲ್ಪ ಕಲರ್ಗೆ ಇದು ಆ್ಯಕ್ಚುಲಿ ಇದರಲ್ಲಿ ಮೆಣಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ಅರ್ಧ ಕ್ವಾಂಟಿಟಿ ಹಾಕಿದ್ದೀನಿ. ಇನ್ನು ಅರ್ಧ ಚಿಲ್ಲಿ ಪೌಡರ್ ಹಾಕ್ಕೊಳ್ತೀನಿ. ಅದೇ ಒಂಥರ ಫ್ಲೇವರ್ ಎನ್ಹ್ಯಾನ್ಸ್ ಮಾಡುತ್ತೆ. ಅದ್ರ ಜೊತೆ ಅರಿಶಿನ ಕೂಡ ಹಾಕಿದಾಗ ಅದು ಕೂಡ ಚೆನ್ನಾಗಿ ಬರುತ್ತೆ. ಸೊ ಇದು ಇವತ್ತಿನ ಸ್ಪೆಷಲ್. ಇದಕ್ಕೆ ನೀರು ಎಷ್ಟು ಹಾಕಬೇಕು ಅಂದರೆ, 1 ಬಟ್ಲು ಓಟ್ಸ್ ತೊಗೊಂಡಿದ್ರೆ 3 ರಿಂದ 4 ಕಪ್ ಹಾಕಿದ್ರೂ ನಡೆಯುತ್ತೆ. ಸ್ವಲ್ಪ ತೆಳ್ಳ ಬೇಕು ಅನ್ನೋ ಹಾಗಿದ್ರೆ 4 ಕಪ್ ಹಾಕಿ, ಇಲ್ಲಾಂದರೆ 3 ಸಾಕಾಗುತ್ತೆ. ಸಣ್ಣ ಉರಿ ಮಾಡಿ ಒಂದು 10-15 ನಿಮಿಷ ಬಿಟ್ಟಿದ್ದೆ. ನೋಡಿ ಈಗ ಎಷ್ಟಾಗಿದೆ ಅಂದ್ಬಿಟ್ಟು. ನೀರು ಅಂತ ಅನ್ನಿಸ್ತಿದೆ ಅಲ್ವಾ, ಅದು ಬಿಸಿಯಲ್ಲಿ ಮಾತ್ರನೇ ಹಾಗನ್ಸೋದು. ಈಗ ಆಫ್ ಮಾಡಿ ಒಂದು 10 ನಿಮಿಷ ಬಿಟ್ಬಿಟ್ರೆ ಫುಲ್ಲು ಅಬ್ಸಾರ್ಬ್ ಆಗಿಬಿಟ್ಟಿರುತ್ತೆ ನೀರು. ನಿಮಗೆ ಇದೇ ಥರ ಬೇಕು ಸ್ವಲ್ಪ ತೆಳ್ಳಕ್ಕೆ ಅನ್ನೋ ಹಾಗಿದ್ರೆ ಈಗ ನೀರನ್ನು ನೀವು ಮತ್ತೆ ಹಾಕಿ ಇಡಬೇಕು. ಇಲ್ಲಾಂದರೆ ನೋಡಿ ಆಫ್ಟರ್ 10 ಮಿನಿಟ್ಸ್ ಹೇಗಾಗ್ಬಿಡುತ್ತೆ ಕಿಚಡಿ ಥರ ಅಂತ ಹೇಳಿಬಿಟ್ಟು. ಸೊ ಒಂದ್ಸಾರಿ ಟ್ರೈ ಮಾಡಿದ್ದೀರಾ? ನಾನು ಮೊದಲು ತೋರಿಸಿದಾಗ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಇದು ಡಿಸಾನೋ ಅವರ ಪಾಸ್ತಾ, ಬರೀ ಪಾಸ್ತಾ ಅಲ್ಲ, ವೀಟ್ ಪಾಸ್ತಾ. ಒಂದ್ಸಾರಿ ಟೇಸ್ಟ್ ಮಾಡಿಸೋಣ, ಅಮ್ಮ ಬಂದಿಯಾರಲ್ವಾ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ವೈಟ್ ಸಾಸ್ದು ಮಾಡ್ತಾಯಿದ್ದೀನಿ. ವೈಟ್ ಸಾಸ್ದು ಏನಪ್ಪ ಅಂದರೆ ಫ್ಲೇವರ್ ಕಡಿಮೆ ಇರುತ್ತೆ ಆ್ಯಂಡ್ ಖಾರ ಇರೋದಿಲ್ಲ. ಯಾರಿಗೆ ಖಾರ ಇಷ್ಟ ಆಗೋದಿಲ್ವೋ ಅವರು ವೈಟ್ ಸಾಸ್ ಮಾಡ್ಕೊಳ್ಬೋದು. ವೈಟ್ ಸಾಸ್ ಕೂಡ ಇದಕ್ಕೆ ಚೀಸ್ ಎಲ್ಲ ಹಾಕಿ ಮಾಡಿದಾಗ್ಲೇ ಅದ್ರ ಟೇಸ್ಟು. ಇಲ್ಲಾಂದರೆ ಬರೀ ಹಾಲು ಸಪ್ಪೆ ಸಪ್ಪೆ ಅನಿಸುತ್ತೆ, ನನಗೇನು ಅಷ್ಟೊಂದು ಇಷ್ಟ ಆಗೋದಿಲ್ಲ. ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಪಾಸ್ತಾ ವೈಟ್ ಪಾಸ್ತಾನೇ ಮಾಡೋದು ಅಲ್ವಾ, ಅದಕ್ಕೆ ರಿಯಲ್ ಪಾಸ್ತಾ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡಿಸೋಣ ಅಂತ ಮಾಡ್ತಾಯಿದ್ದೀನಿ. ಇದು ವೀಟ್ ಪಾಸ್ತಾ, ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ. ಅಮೆಝಾನಲ್ಲಿ ತರಿಸಿರೋದು, ಹೆಲ್ದಿ ಅಲ್ವಾ, ವೀಟಲ್ಲಿ ಮಾಡಿರೋದು ಅಂತ. ಸೊ ಚೆಕ್ ಮಾಡಿ ಇಂಟ್ರೆಸ್ಟ್ ಇದ್ದರೆ. ಈಗ ಅಮ್ಮನಿಗೆ ಶುಗರ್ ಟೆಸ್ಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಮೈಸೂರಿಗೆ ಹೋದಾಗ ಮಾಡಿದ್ದೆ ನಾನು, ಆದರೆ ಆವಾಗ ಅಪ್ಪ ಸರಿಯಾಗಿ ನೋಡ್ಕೊಂಡಿರಲಿಲ್ಲ ಹೇಗೆ ಮಾಡೋದು ಅಂಥೇಳಿ. ಇದನ್ನು ನಾನು ಅಗಾರೋದು ಗ್ಲೂಕೋಮೀಟರ್ ತರಿಸಿದ್ದೇನೆ,
ಅಮ್ಮನಿಗೆ ಅಂತ ಹೇಳಿಬಿಟ್ಟು. ಸೊ ಅಲ್ಲಿ ಮಾಡೋರಿಗೆ ಗೊತ್ತಿರಬೇಕಲ್ವ ಹೇಗೆ ಮಾಡೋದು ಅಂತ. ಅದಕ್ಕೆ ಅಲ್ಲಿಗೆ ಹೋದಾಗಲೂ ಕೂಡ ತೋರಿಸಿದ್ದೆ, ಬಟ್ ಅಪ್ಪನಿಗೆ ಅಷ್ಟು ಗೊತ್ತಾಗಿಲ್ವಂತೆ. ಅದಕ್ಕೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ ಮತ್ತೊಂದು ಸಾರಿ, ಅವ್ರ ಕೈಯಲ್ಲಿ ಮಾಡಿಸ್ತಾ ಇದ್ದೀನಿ. ಬಿಫೋರ್ ಫುಡ್ ಇದು ಮಾಡ್ತಾ ಇರೋದೀಗ. ತುಂಬ ಈಸಿ ಸ್ನೇಹಿತರೆ. ಅಮ್ಮ ಹೇಳ್ತಾ ಇದ್ರು, ಅಯ್ಯೋ ಇಲ್ಲಿ ಚುಚ್ಚೋದು ಗೊತ್ತಾಗೋದೇ ಇಲ್ಲ ಕಣೆ, ಹಾಸ್ಪಿಟ್ಲಲ್ಲಿ ಮಾಡ್ತಾರಲ್ಲ ತುಂಬ ನೋವಾಗುತ್ತೆ ಅಂತಿದ್ರು. ಆ್ಯಂಡ್ ಇದ್ರದ್ದು ರಿಸಲ್ಟ್ ಕೂಡ ಆ್ಯಕ್ಯುರೇಟ್ ಇರುತ್ತೆ, ನೀವು ಚೆಕ್ ಮಾಡ್ಬೋದು. ಇಲ್ಲಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ. ಹಿಂಗೆ ಹಾಕ್ಬೇಕು, ಇದು ಪಾಯಿಂಟ್ ಇದೆ ನೋಡಿ, ಅದು ನಿಮಗೆ ಕಾಣಬೇಕು. ಆ ಕಡೆ ಏನೂ ಇಲ್ಲ, ಪ್ಲೇನ್ ಆಗಿರ್ಬೇಕು ಅಲ್ವಾ? ಇದು ಈ ಕಡೆ ಗೀರೆಲ್ಲ ಹಿಂದೆ ಇರ್ಬೇಕದು ಕಪ್ಪು ಕಾಣ್ತಿದ್ದಲ್ಲ ಅದು. ಇಷ್ಟೇನಾ? ಇಷ್ಟೆಲ್ಲ ಕೂತ್ಕೊಳ್ಳಿ, ಒಳಗಡೆ ಹಾಕಿ, ಅಲ್ಲಿ ಆನ್ ಆಗುತ್ತೆ ಹಾಕಿದ ತಕ್ಷಣ. ಈಗ ಇಲ್ಲಿ ನೋಡಿ, ಇಲ್ಲಿ ಸ್ಪೂನ್ಗಳು ಕಾಣ್ತಿದ್ಯಾ, ಅದು ಇಂಟು ಅಂತ ಇದೆ. ಇದು ಪ್ರೆಸ್ ಮಾಡೋದೇನಿಲ್ಲ, ಏನು ಪ್ರೆಸ್ ಮಾಡಂಗಿಲ್ಲ. ಅದೇನಾದ್ರೂ ನೀವು ಆಫ್ಟರ್ ಫುಡ್ ಮಾಡ್ತಾ ಇದ್ರೆ ಎಸ್ ಅಂತಿದೆ ಅಲ್ವಾ, ಅದನ್ನ ಪ್ರೆಸ್ ಮಾಡ್ಬೇಕಷ್ಟೆ. ತಿಂಡಿ ಆದ್ಮೇಲೆ ತುದಿ ಇದಕ್ಕೇನೆ ಗೀರಿಗೆನೆ ಹೇಳ್ಕೊಳ್ಳಿ, ಅದನ್ನ ಟಚ್ ಮಾಡಿ ಅಷ್ಟೇ. ಹಂಗೆ ಸರಿಯಾಗಿ ಬಂದಿಲ್ಲ. ಬಂತು 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 ಬಿಡು, 94 ಇದೆ. ಅಮ್ಮ ಒಂದ್ಸರಿ ಟಚ್ ಆದ್ಮೇಲೆ ಮುಗೀತದು. ಹೌದಾ? ಟಚ್ ಆದಾಗ್ಲೇನೆ ಅದು ಆನ್ ಆಗೋದು, ಅದು ಕೌಂಟಿಂಗ್ ಶುರು ಮಾಡುತ್ತೆ. ಟಚ್ ಆದ ತಕ್ಷಣ ಬೆಡ್ 94 ಇದೆ. ಸ್ನೇಹಿತರೆ, ಟೈಮ್ 10 ಗಂಟೆ ಆಗ್ತಾ ಇದೆ. ಈಗ ಅಮ್ಮ ಅಪ್ಪ ಇಬ್ಬರು ಇವತ್ತೇ ಅನಿಸುತ್ತೆ ಇಷ್ಟು ಬೇಗ ಹೊರಟಿರೋದು. ಇದಕ್ಕಿಂತ ಬೇಗನೆ ರೆಡಿ ಆಗಿದ್ರು. ನಂದು ಇವತ್ತು ತಿಂಡಿ ಲೇಟ್ ಆಯಿತು, ಬೇಗ ಹೊರಡಬೇಕು ಅಂತ ಹೇಳಿದರು. ಇಲ್ಲಿಂದ ಆ್ಯಕ್ಚುಲಿ ಮನೆಗೆ ಹೋಗ್ತಿಲ್ಲ, ಬೇರೆ ಒಂದು ಪ್ರೋಗ್ರಾಮ್ ಇದೆ, ಅಲ್ಲಿಗೆ ಹೋಗ್ತಿದ್ದಾರೆ. ಇವತ್ತೇನಾಯಿತು, ಇವತ್ತು ನಾನು ಬಿಸಿಬೇಳೆಭಾತ್ ಮಾಡಬೇಕು ಅಂದ್ಕೊಂಡ. ಬೇಳೆ ಸ್ವಲ್ಪ ಇದೆ, ನೋಡಿಕೊಂಡೇ ಇಲ್ಲ ನಾನು ಜಾಸ್ತಿ ತಂದು ಇಡೋದಿಲ್ಲ, ಯಾಕಂದರೆ ನಾನು ಬೇಳೆ ಸಾರು ತುಂಬಾ ಕಡಿಮೆ ಮಾಡೋದು. ನೋಡ್ತೀನಿ ಇಲ್ವೇ ಇಲ್ಲ. ಸಾನುಗೆ ಏನು ತಿಂಡಿ ಮಾಡಲಿ, ಆಮೇಲೆ ಉಪ್ಪಿಟ್ಟು ಮಾಡಿಕೊಟ್ಟೆ. ರಾಜೇಶ್ ಬರಬೇಕಾದ್ರೆ ತೊಗೊಂಡು ಬಂದರು. ಇಲ್ಲಿ ನಮ್ಮ ಮನೆ ಹತ್ರ ಅಷ್ಟು ಬೇಗ ಓಪನು ಆಗಿರಲ್ಲ ಅಂಗಡಿಗಳು, ಹೋದ್ರೆ ಅಲ್ಲಿಗೆ ಹೋಗಬೇಕು ಸೂಪರ್ ಮಾರ್ಕೆಟ್ಗೆ. ಅದಕ್ಕೆ ರಾಜೇಶ್ ಬರಬೇಕಾದ್ರೆ 8:30ಗೆ ತೊಗೊಂಡು ಬಂದು 1 ಅವರ್ ಬೇಕು ಮಾಡೋದಕ್ಕೆ. ಸೊ 9:30ಇಂದ ಇವಾಗ ತಿಂಡಿ ಮಾಡಿ ಅಮ್ಮ ಹೊರಡೋದಕ್ಕೆ ನಿಂತಿದ್ದಾರೆ. ಹೊರಡ್ತಾ ಇದ್ದೀವಿ, ಮತ್ತೆ ಸಿಗೋಣ. ಬನ್ನಿ ಹಬ್ಬಕ್ಕೆ ದೀಪಾವಳಿ ಹಬ್ಬಕ್ಕೆ ಬನ್ನಿ. ಲೆಟ್ಸ್ ಸಿ. ಸಾನು ಹೇಳ್ತಾ ಇದ್ಲು, ದೀಪಾವಳಿ ಇಲ್ಲಿ ಮಾಡೋಣ ಅಮ್ಮಮ್ಮ ಅಂತ. ಆಯ್ತು ನೋಡಿ, ನಿಮ್ಮ ಅನುಕೂಲ. ಹಬ್ಬಕ್ಕೆ ಬನ್ನಿ ಅಂತ. ಶುಗರ್ ಕಡಿಮೆ ಬಂದ್ಬಿಟ್ಟಿದೆ ಅಂದ್ಬಿಟ್ಟು ಭಾರಿ ಹ್ಯಾಪಿ ಆಗಬೇಡ, ಸ್ವಲ್ಪ ಕಡಿಮೆ ಮಾಡು. ಬರೀ ಶುಗರೇ ಅಂತ ಅಲ್ಲ, ನೀನು ಮೈದಾ ಹಿಟ್ಟು ಕಡಿಮೆ ಮಾಡಬೇಕು. ಬೇಕ್ರಿ ತಿಂಡಿನೂ ಏನೂ ತಿನ್ನಂಗಿಲ್ಲ, ಬಿಸ್ಕೆಟು ತಿನ್ನಂಗಿಲ್ಲ. ಯಾವುದೇ ಅದ್ರಲ್ಲಿ ಶುಗರ್ ಇರುತ್ತೆ, ಮೈದಾ ಇರುತ್ತೋ ಅದೆಲ್ಲ ತಿನ್ನಂಗಿಲ್ಲ. ನೆನ್ಪು ಮಾಡ್ಕೊ ಇದ್ರಲ್ಲಿ ಏನಿದೆ ಅಂತ ತಿನ್ಬೇಕಾದ್ರೆ. ಆಯ್ತು, ಓಕೆ ಡಾಕ್ಟ್ರೇ. ನೀವು ಫಾಲೋ ಮಾಡಿದ್ರೆ ನೋಡು, ಸ್ವಲ್ಪ ದಿನದಲ್ಲೇ ನಾರ್ಮಲ್ಗೆ ಬರುತ್ತೆ. 300-350 ಎಲ್ಲ ಹೋಗೋದಿಲ್ಲ. ಆದಷ್ಟು ಕಡಿಮೆ ಮಾಡ್ತೀನಮ್ಮ. ಇನ್ನೂ ಚೆನ್ನಾಗಿರ್ಬೇಕು, ಆರೋಗ್ಯವಾಗಿ ಅನ್ನೋ ಆಸೆ ಇದೆ ನನಗೆ. ಆಯಿತು, ಚೆನ್ನಾಗಿರಿ. ಇನ್ನು ರಾಜೇಶ್ ಬಂದಿಲ್ವಲ್ಲ? ಇದಕ್ಕೆ ಹೋಗ್ಬೇಕಲ್ಲಮ್ಮ, ಎಲ್ಲಿಗೆ? ಜನೌಷಧಿಗೆ. ವಾ, ಮತ್ತೆ ಆವಾಗಲೇ ಹೊರಡ್ಬೇಕಿತ್ತು. ಈಗ ಏನು ತೊಗೊಂಡು ಬರೋದಕ್ಕೆ ಹೋಗ್ತೀಯ? ಅಲ್ಲಿ ನೆನ್ನೆ ತಂದಿದ್ಯಲ್ಲ, ಎಕ್ಸ್ಟ್ರಾ ತೊಗೋಬೇಡ. ತೊಗೊಂಡಿರೋದೇ ಇಲ್ಲಿ ಇಟ್ಟಿದ್ಯಾ ಅನಿಸುತ್ತೆ. ಹಾಂ, ಬಾಯ್. ಹಾಂ, ಬಸ್ಸಲ್ಲಿ ಕುತ್ಕೊಂಡೇನು ಮಾಡ್ತೀವಿ. 4 ದಿನ ಖುಷಿಯಾಗಿ ಚೆನ್ನಾಗಿದ್ವಿ. ನೀವು ಆರೋಗ್ಯವಾಗಿ ಚೆನ್ನಾಗಿರಿ. ಅಲ್ಲೂ ಚೆನ್ನಾಗಿರಿ, ಖುಷಿಯಾಗಿ ಇರಿ. ಯಾರು ತೊಂದರೆ ಕೊಡ್ತಾರೆ ಬಂದು? ಅಲ್ಲಿ ಏನಾದರೂ ಒಂದೊಂದು ಇದ್ದೇ ಇರುತ್ತೆ. ಅಲ್ಲಿ ನೋಡು, ಅಲ್ಲಿ ಇಬ್ಬರೇನೆ ಮಜಾ ಮಾಡಿ. ಅನ್ನೋದು ಏನಾದರೂ ಒಂದೊಂದು ಸಮಸ್ಯೆಗಳಿರುತ್ತೆ ಅಲ್ವಾ? ಸಮಸ್ಯೆ ನೀವು ಥಿಂಕ್ ಮಾಡಿದ್ರೆ ಇರುತ್ತೆ, ಇಲ್ಲ ಅಂದರೆ ಇಲ್ಲ. ಎಲ್ಲ ಒಳ್ಳೇದು ಆಗ್ತಾ ಇದೆ. ಹಾಂ ಹಾಂ, ಬಾಯ್. ಗಂಟೆಗೆ ಹೇಳು. ಹಾಂ. ಅಮ್ಮ ಹೊರಟ್ರ. ಅಪ್ಪನಿಗೆ ರಾಜೇಶ್ ಮೊದಲೇ ಬಿಡೋಕ್ಕೆ ಹೋಗಿದ್ರು, ಕೆಳಗಡೆ ಇರಿ ಬರ್ತೀನಿ ಅಂತ ಹೇಳಿದರು. ನಾವು ಮಾಡಿದ್ರೆ ಅಂಗಡಿಗೆ ಹೋಗ್ತಾರಂತೆ. ಈಗ ಅಲ್ಲಿ ರಾಜೇಶ್ ಬಂದ್ಬಿಟ್ಟು ನಿಂತ್ಕೊಂಡು ಕಾಯ್ತಾ ಇರ್ತಾರೆ, ಆಮೇಲೆ ಫೋನ್ ಮಾಡ್ತಾರೆ. ಈಗ ನನ್ನ ದಿನ ತಿಂಡಿ ಆಗಿಲ್ಲ, ಯಾಕಂದರೆ ಈಗ ಜಸ್ಟ್ ಈಗ 10 ಗಂಟೆ ಅಲ್ವಾ. ಸೊ ಬಿಸಿ ಬೇಳೆ ಬಾತು ಕಾಯ್ತಾ ಇದೆ, ನೋಡ್ತಾ ಇದ್ದರೆ ತಿನ್ನಬೇಕು ಅನ್ನಿಸ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತು. ಇವತ್ತು ಬೆಳಿಗ್ಗೆ ಹಾಲು ಕೂಡ ಕುಡ್ದಿಲ್ಲ ನಾನು, ಇದೇ ತರಾತುರಿಯಲ್ಲಿ ಮೊದಲು ಮಾಡಿಬಿಡೋಣ ಅಂದ್ಕೊಂಡು. ಅದಕ್ಕೆ ಈಗ ರಾಜೇಶ್ ಬಂದರು, ಗಾಡಿ ಶಬ್ದ ಬರ್ತಾ ಇದೆ, ಹೋಗಿ ಹೇಳ್ಬಿಡ್ತೀನಿ. ಸೊ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ನಾನು ತಿಂಡಿ ಮಾಡ್ತೀನಿ. ಚಪ್ಪಲ್ ಹಾಕೋಣ. ಇದು ಕ್ಲಿಂಜ್ ರ್ಯಾಪ್ ಅಂದರೆ ಅದು ತೆಳ್ಳ ಪ್ಲಾಸ್ಟಿಕ್ ಬರುತ್ತಲ್ವಾ, ಅಡುಗೆ ಮಾಡಬೇಕಾದ್ರೆ
ಪಾತ್ರೆ ಮೇಲೆ ಮುಚ್ಚೋದಕ್ಕೆಲ್ಲ ಯೂಸ್ ಮಾಡ್ತಾರೆ, ತರಕಾರಿಗಳನ್ನ ರ್ಯಾಪ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಎಸ್ಪೆಷಲಿ ಬ್ರೆಡ್ ಮಾಡಬೇಕಾದ್ರೆ ಬ್ರೆಡನ್ನು ಇಟ್ಬಿಟ್ಟು ಪ್ರೂಫಿಂಗಿಗೆ ಇಡ್ತಾರಲ್ವ, ಆವಾಗ ಅದ್ರ ಮೇಲೆ ಮುಚ್ಚೋದಕ್ಕೆ ಯೂಸ್ ಮಾಡ್ತಾರೆ. ಸೊ ನಾನು ಇದನ್ನು ಸ್ವೀಟ್ ಕಾರ್ನ್ ನೆನ್ನೆ ತಂದಿದ್ದು, ನೆನ್ನೆ ಅಂಗಡಿಗೆ ಹೋಗಿದ್ವಿ. ಸೊ ಸ್ವೀಟ್ ಕಾರ್ನ್ ತೊಗೊಂಡು ಬಂದೆ, ಚೆನ್ನಾಗಿತ್ತು. ಆದರೆ ಬಿಡ್ಸೋಕ್ಕೆ ನೆನ್ನೆ ಟೈಮ್ ಸಿಕ್ಕಿರಲಿಲ್ಲ, ಹಾಗೆ ಇಟ್ಟಿದ್ದೆ. ಅದಕ್ಕೆ ಇವತ್ತು ಬಿಡಿಸೋಣ ಅಂದ್ಕೊಂಡೆ, ಬೇಡ ಸ್ವಲ್ಪ ಬಿಡಿಸಿರೋದೇ ಇದೆ, ಮೊದಲು ಅದನ್ನು ಯೂಸ್ ಮಾಡಿಬಿಡೋಣ. ಇದನ್ನು ಬೇಕಿದ್ರೆ ಹಾಗೆ ಇಡ್ಬೋದು ಫ್ರಿಜ್ಜಲ್ಲಿ, ಎಲೆಗಳಿರುತ್ತಲ್ವ ಮೇಲೆ ಫುಲ್ ಎಲೆಗಳು ಕವರ್ ಆಗಿದ್ರೆ ಒಂದು 2-3 ದಿನ ಇಡ್ಬೋದು. ಆಮೇಲೆ ಒಂಥರ ಡ್ರೈ ಆಗೋದಕ್ಕೆ ಶುರು ಆಗುತ್ತೆ, ಟೇಸ್ಟ್ ಇರೋದಿಲ್ಲ, ಜ್ಯೂಸಿನೆಸ್ ಇರೋದಿಲ್ಲ. ಅದಕ್ಕೆ ಈ ಥರ ಕ್ಲಿಂಜ್ ರ್ಯಾಪ್ ಫುಲ್ ಮೇಲ್ಗಡೆದೆಲ್ಲ ತೆಗೆದುಬಿಟ್ಟಿದ್ದೀನಿ, ಜಸ್ಟ್ ಒಂದು ಲೇಯರ್ ಮಾತ್ರನೇ ಎಲೆ ಬಿಟ್ಟಿದ್ದೀನಿ. ಇಷ್ಟನ್ನ ಕ್ಲಿಂಜ್ ರ್ಯಾಪ್ ಮಾಡಿ ಇಟ್ಟರೆ ನಾವು 1 ವಾರ ಆದಮೇಲೆ ತೆಗೆದ್ರೂ ನಾವು ಹೇಗಿಟ್ಟಿರ್ತೀವೋ ಹಾಗೆ ಇರುತ್ತೆ ನೋಡಿ. ಫುಲ್ ತೆಗೆದ್ಬಿಟ್ಟಿದ್ದೆ, ಓಪನ್ ಮಾಡಿ ಇಡೋಣ ಬಿಡಿಸಿ ಅಂದ್ಬಿಟ್ಟು, ಆಮೇಲೆ ಯಾಕೋ ಆಗ್ತಾ ಇಲ್ಲ, ಮೊದಲು ಇದನ್ನು ಇಟ್ಬಿಡೋಣ, ಇಲ್ಲ ಅಂದರೆ ಅದರ ಫ್ರೆಶ್ನೆಸ್ ಹಾಳಾಗುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಕ್ಲಿಂಚ್ ರ್ಯಾಪ್ ಮಾಡ್ತಾ ಇದ್ದೀನಿ. ಇದನ್ನು ಡೈರೆಕ್ಟ್ ನಾವು ಫ್ರಿಜ್ಜಲ್ಲಿ ವೆಜಿಟೇಬಲ್ ಬಾಕ್ಸಲ್ಲಿ ಇಡ್ಬೋದು. 1 ವಾರ ಆದಮೇಲೆ ಕೂಡ ಇದು ಹೇಗಿರುತ್ತೋ ಹಾಗೆ ಇರುತ್ತೆ. 15 ಡೇಸ್ಗೂ ಇಡ್ಬೋದು, ಬಟ್ ಆವಾಗ ಸ್ವಲ್ಪ ಡ್ರೈ ಆಗೋದಕ್ಕೆ ಶುರು ಆಗಿರುತ್ತೆ. ಆವಾಗ ನಾವು ಇದನ್ನು ಬಿಡಿಸಿ ಒಂದು ಡಬ್ಬದಲ್ಲಿ ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿ ಫ್ರೀಝರಲ್ಲಿ ಇಟ್ಕೊಳ್ಬೋದು ಎಷ್ಟು ದಿನ ಬೇಕಿದ್ರು. ಸೊ ಈ ಕ್ಲಿಂಜ್ ರ್ಯಾಪು ನಾನು ಯಾವಾಗ ತೊಗೊಂಡಿದ್ನೋ, ಎಲ್ಲಿ ತೊಗೊಂಡಿದ್ನೋ ನೆನಪಿಲ್ಲ. ಆನ್ಲೈನಲ್ಲಿ ಏನಾದರೂ ಅಮೆಝಾನಲ್ಲಿ ಸಿಕ್ಕಿದ್ರೆ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಒಂದು ಸಾರಿ ತರಿಸಿದ್ರೆ ಎಷ್ಟು ದಿನ ಬರುತ್ತೆ ಗೊತ್ತಾ. ನಾನು ಎಲ್ಲದಕ್ಕೂ ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ, ಈ ಥರ ಏನಾದರೂ ರ್ಯಾಪ್ ಮಾಡಿ ಇಡೋದಕ್ಕೇ ಯೂಸ್ ಮಾಡೋದು. ಇಲ್ಲ ಅಂದರೆ ಸಮ್ಟೈಮ್ಸ್ ಬೇಕಾಗುತ್ತೆ ಇದು, ನಾವು ಏನೋ ಗಲೀಜಾಗಬಾರ್ದು ಅಂತ ಇದನ್ನು ಸ್ಪ್ರೆಡ್ ಔಟ್ ಮಾಡ್ಕೊಂಡು ಅದ್ರ ಮೇಲೆ ಏನಾದರೂ ಕೆಲಸ ಮಾಡಿದಾಗ ಜಸ್ಟ್ ಆ ರ್ಯಾಪರನ್ನು ತೆಗೆದು ಬಿಸಾಕ್ಬಿಡ್ಬೋದು, ಅದೇನು ಗಲೀಜು ಕೂಡ ಆಗಿರೋದಿಲ್ಲ. ಅಂಥ ಟೈಮಲ್ಲಿ ಸಾನೂ ಯೂಸ್ ಮಾಡ್ತಾ ಇರ್ತಾಳೆ ಅವ್ರ ಕ್ರಾಫ್ಟ್ಗಳಿಗೆ, ಬುಕ್ ರ್ಯಾಪ್ ಮಾಡ್ಕೊಳ್ಳೋದಕ್ಕೆ, ಸ್ಟೋರಿ ಬುಕ್ಸು ಸುಮಾರು ಥರ ಯೂಸ್ ಮಾಡ್ತೀವಿ ಇದನ್ನು. ಸೊ ನೋಡ್ತೀನಿ, ಲಿಂಕ್ ಸಿಕ್ಕಿದ್ರೆ ಹಾಕಿರ್ತೇನೆ ಸ್ನೇಹಿತರೆ. ಈಗ ಕಿಚನಲ್ಲಿದ್ದೀನಿ. ಆ್ಯಕ್ಚುಲಿ ಅಡುಗೆ ಮಾಡಬೇಕಿತ್ತು, ಬಟ್ ಬೆಳಿಗ್ಗೆದು ಸ್ವಲ್ಪ ಮಿಕ್ಕಿದೆ. ಹೇಗಿದ್ರು ಸಾನುಗೆ ಉಪ್ಪಿಟ್ಟು ಮಾಡಿ ಕೊಟ್ಟಿದ್ದೆ ಅಲ್ವಾ, ಅದಕ್ಕೆ ಏನು ಓಟ್ಸ್ ಮಾಡಿದ್ದೀನೋ ಅದು ಬಂದ ತಕ್ಷಣ ಅವಳಿಗೆ ಕೊಡ್ಬೋದು. ಸೊ ಡಿಫ್ರೆಂಟ್ ಆಗುತ್ತೆ. ಈಗ ಮಾಡಿ ಹೋಗಬೇಕು ಅನ್ನೋ ಥರ ಇಲ್ಲ. ಆ್ಯಕ್ಚುಲಿ ನಾನು ಹೇಳೇ ಇಲ್ಲ ಅನಿಸುತ್ತೆ, ತುಂಬ ದಿನ ಆಯಿತು. ಸೊ ಎಕ್ಸಾಮ್ ಎಲ್ಲ ಶುರುವಾಗಿದೆ, ಬಟ್ ಅದ್ರ ಬಗ್ಗೆ ನಾನು ಏನು ಮಾತಾಡಿರೋದು ನೆನಪೇ ಇಲ್ಲ. ಸೊ ಸಾನಿಗೆ ಎಕ್ಸಾಮ್ ಕೂಡ ಶುರುವಾಗಿದೆ, ಇನ್ನೇನು ರಜಾ ಕೂಡ ಬರಬೇಕಲ್ವಾ. ದಸರಾ ಹಬ್ಬದ ಮುಂಚೆ ಎಕ್ಸಾಮ್ ಎಲ್ಲ ಮುಗಿಸ್ತಾರೆ. ಆದರೆ ಸಾನುಗೆ ಈ ಸರಿ ದಸರಾ ರಜಾ ಲೇಟಾಗಿ ಶುರುವಾಗುತ್ತೆ. ನಾನು ಅಂದ್ಕೊಂಡಿದ್ದೆ ಮಹಾಲಯ ಅಮಾವಾಸ್ಯೆ ಮಾರನೇ ದಿನದಿಂದನೇ ಶುರು, ಅಂದರೆ ಅವತ್ತಿನ ದಿನದಿಂದನೇ ಶುರು. ಯೂಶ್ವಲಿ ಅವ್ರಿಗೆ ರಜಾ ಕೊಡ್ತಾ ಇದ್ದಿದ್ದು, ಬಟ್ ಈ ಸರಿ ಯಾಕೋ ತುಂಬಾ ಲೇಟ್ ಅಂತೆ. ಅವರ ಡೈರಿಯಲ್ಲಿ 8ಕ್ಕೋ 9ಕ್ಕೋ ಬರ್ದಿಯಾರಂತೆ ರಜಾ ಅಂತ ಹೇಳಿಬಿಟ್ಟು. ಸೊ ಅಷ್ಟು ದಿನಾನು ಸ್ಕೂಲ್ ಇರುತ್ತೆ. ಎಕ್ಸಾಮ್ ಶುರುವಾಗಿ ತುಂಬ ದಿನ ಆಯಿತು, ನಾನು ಹೇಳಿರಲಿಲ್ಲ. ದಿನ ಓದಿಸೋದ್ರಲ್ಲಿ ಬ್ಯುಸಿಯಲ್ಲಿ ನಾನು ಇದ್ಬಿಟ್ಟಿದ್ದೀನಿ, ಸರಿಯಾಗಿ ವ್ಲಾಗ್ ಕೂಡ ಮಾಡ್ತಾ ಇರಲಿಲ್ಲ. ಈಗ 2 ದಿನಕ್ಕೊಂದ್ಸರಿ ಶೇರ್ ಮಾಡೋದಲ್ವಾ, ಹಾಗಾಗಿ ಸ್ವಲ್ಪ ಡಿಲೇ ಆಗುತ್ತೆ. ಅದ್ರ ಮಧ್ಯೆ ನಾನು ಶೇರ್ ಮಾಡಬೇಕು, ಹಳೆ ವಿಡಿಯೋನೇ ಇದೆ ಅಂದಾಗ ನಾನು ಹೊಸದಾಗೇನು ಮಾಡೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ಡಿಲೇ ಆಗಿದೆ. ಹಾಗೆ ಸಾನು ಎಕ್ಸಾಮ್ ಇರೋದ್ರಿಂದ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಈ ಕಡೆ ಮಾಡೋಕ್ಕಾಗ್ತಾ ಇಲ್ಲ. ಅವಳನ್ನ ಪಕ್ಕ ಕೂರಿಸ್ಕೊಂಡು ಓದಿಸ್ಬೇಕು. ಓದಿಸೋದು ಅಂದರೆ ಅವಳಿಗೆ ಪಕ್ಕ ಕೂರಿಸ್ಕೊಂಡಾಗ ಏನೋ ಒಂಥರ ಅವಳಿಗೂ ಒಂದು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಬರುತ್ತೆ, ಸೀರಿಯಸ್ನೆಸ್ ಬರುತ್ತೆ. ನೀನು ಓದ್ಕೊ ಅಂತ ಬಿಟ್ಬಿಟ್ರೆ ಮಲ್ಕೊಂಡು ಕೂತ್ಕೊಂಡು ಆಟ ಆಡ್ಕೊಂಡು ಹೆಂಗೆಂಗೋ ಓದ್ತಾಳೆ, ಕಾನ್ಸಂಟ್ರೇಟ್ ಆಗಿ ಓದೋದಿಲ್ಲ. ಹಾಗಾಗಿ ನಾನು ಪಕ್ಕ ಕೂರಿಸ್ಕೊತೀನಿ. ಆ್ಯಂಡ್ ಅವಳು ಏನು ಓದಿದ್ದಾಳೆ ಅಂತ ಒಂದು ಸಾರಿ ಕ್ವೆಶನ್ಸ್ ಆನ್ಸರ್ಸ್ ಎಲ್ಲ ಕೇಳ್ತೀನಿ, ಅವಾಗ ಗೊತ್ತಾಗುತ್ತಲ್ಲ ಏನು ಓದಿದ್ದಾಳೆ ಅಂತ. ಆ ರೀತಿಯಲ್ಲಿ ನನಗೆ ಸ್ವಲ್ಪ ಟೈಮ್ ಕಡಿಮೆ ಬೀಳ್ತಾ ಇದೆ. ಇನ್ನೇನು ಎಕ್ಸಾಮ್ ಮುಗಿಯೋದ್ರಲ್ಲಿದೆ. ಎಕ್ಸಾಮ್ ಮುಗಿದ್ರೆ ನನಗೆ ಬಿಗ್ ರಿಲೀಫು. ನಮ್ಮ ಸಾನುಗೊಂಥರ ಖುಷಿ ಆದರೂ ನನಗೊಂಥರ ಖುಷಿ. ಓಕೆ, ಈಗ ಹಾಫ್ ಡೇ ಇದೆ. ಹಾಫ್ ಡೇ ಈಗ 12 o'clock ಹೋಗಬೇಕು ನಾನು. ಸೊ ಬೆಳಿಗ್ಗೆನೆಲ್ಲ ಬೇಗ ಬೇಗ ಕೆಲಸ ಮುಗಿಸ್ಕೊಂಡೆ. ಅಡುಗೆ ಒಂದು ಮಾಡಬೇಕಿತ್ತು, ಅದೊಂದು ಮಾಡೋಕ್ಕಾಗಲಿಲ್ಲ. ಮತ್ತು ಈಗ ಬ್ಲಾಗ್ ಕೂಡ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ. ನನ್ನ ತಂಗಿ ಪ್ರೆಗ್ನೆನ್ಸಿದೇನೋ ಹೇಳಿದ್ದೆ ನಾನು. ಅವಳ ಅಪಿಯರೆನ್ಸ್ ಆಗಿದೆ. ಈಗ ನನಗೂ ತುಂಬ ಜನ ಕೇಳ್ತೀರಾ, ಅಕ್ಕ ನೀವು ಪ್ರೆಗ್ನೆಂಟಾ ಅಂತ ಒಂದು ಕಮೆಂಟ್ ಅಂತೂ ಇದ್ದೇ ಇರುತ್ತೆ ನನ್ನ ವ್ಲಾಗ್ಸಲ್ಲಿ, ಡೈಲಿ ವ್ಲಾಗ್ಸಲ್ಲಿ. ಅದು ನಾನು ಸ್ವಲ್ಪ ವೇಟ್ ಪುಟ್ ಆಗಿದೆ, ನನಗೂ ಚಬ್ಬಿಯಾಗಿ ಕಾಣ್ತಾ ಇದ್ದೀನಿ. ಅದಕ್ಕೆ ಒಂದು ರೌಂಡ್ ನಾನು ಕೂಡ ದಪ್ಪ ಆಗಿದ್ದೀನಿ. ಹಾಗಾಗಿ ನೀವು ಕೇಳ್ತೀರಾ ಅಂದ್ಕೊಂಡು ಸುಮ್ಮನಿದ್ದೆ. ಬಟ್ ಆ ಥರ ಏನೂ ಇಲ್ಲ, ಹೇಳಿದ್ನಲ್ಲ, ವೆಯ್ಟ್ ಸ್ವಲ್ಪ ನಮ್ಮದು ಜಾಸ್ತಿ ಆಗಿರೋದ್ರಿಂದ ನಿಮಗೆ ಹಾಗೆ ಅನ್ನಿಸ್ತಾ ಇದೆ ಅಷ್ಟೇ. ರೀಸೆಂಟಾಗಿ ಒಂದು ಕಮೆಂಟ್ ಬಂದಿತ್ತು, ಒಬ್ಬರು ಅದಕ್ಕೆ ರಿಪ್ಲೈ ಕೂಡ ಮಾಡಿದರು. ಅವ್ರು ಲಾಂಗ್ ಬ್ಯಾಕ್ ಹೇಳಿದ್ದಾರೆ ಅದ್ರ ಬಗ್ಗೆ ಅಂತ. ಅವರು ಹೊಸಬ್ರಂತೆ. ಸೊ ಈ ಥರ ಇರೋರು ಮಾತ್ರನೇ ಅವಾಗವಾಗ ಕೇಳ್ತಿರ್ತಾರೆ. ಸೊ ಅವ್ರು ಹೇಳಬೇಕು ಅಂದರೆ
ಇನ್ನೂ ಒಂದು ಕಮೆಂಟ್ ಬಂದಿತ್ತು ಇದೇ ರಿಲೇಟೆಡ್. ಏನು ಅಂದರೆ ಅವರು ಪಾಪ ಒಂದು ಸಿಚುವೇಶನ್ ಆಗಿದೆ, ತುಂಬ ಬೇಜಾರಾಯಿತು ಅದು ನೋಡಿ. ಯಾರಿಗೆ ಆದ್ರೂ ಆ ಥರ ಸಿಚುವೇಶನ್ ಆದಾಗ ತಡ್ಕೊಳಕ್ಕಾಗೋದಿಲ್ಲ, ಅಷ್ಟು ದುಃಖ ಆಗುತ್ತೆ. ಆ ಥರ ಸಿಚುವೇಶನ್ ಆ ದೇವ್ರಿಗೆ ಕೇಳ್ಕೊಳ್ತೀನಿ, ಯಾರಿಗೂ ಆಗೋದು ಬೇಡ. ಹೇಳ್ತಾರಲ್ವ ನನ್ನ ದುಶ್ಮನ್ಗೂ ಬೇಡ ಅಂತ, ಆ ಥರ ನಾನು ಕೇಳ್ಕೊಳ್ತೀನಿ. ಯಾರಿಗೂ ಆಗೋದು ಬೇಡ. ಅದು ನನಗೆ ಅಂತ ಅಲ್ಲ, ಪಾಪ ಅವ್ರಿಗಾಗಿದೆ, ಯಾರಿಗೂ ಆಗೋದು ಬೇಡ. ಅಂಥ ಸಿಚುವೇಶನಲ್ಲಿ ನೀವು ಏನು ಮಾಡ್ತೀರಾ? ಹೇಗಿಬ್ರು ಇರಬೇಕಲ್ವಾ ಅಂತ ಕೇಳ್ತಾಯಿದ್ರು. ಎಲ್ಲ ದೇವ್ರ ಮೇಲೆ ಭಾರ ಹಾಕಿದ್ದೀವಿ. ನಾವು ಲಾಂಗ್ ಬ್ಯಾಕೆ ಇದ್ರ ಬಗ್ಗೆ ಡಿಸೈಡ್ ಮಾಡಿದ್ವಿ. ಸೊ ಅದ್ರ ಬಗ್ಗೆ ಇನ್ನೂ ಒಂದು ಸಾರಿ ಹುಳ ಬಿಡ್ಕೊಡೋದು ಆ ಥರ ಏನೂ ಇಲ್ಲ. ಅದ್ರ ಬಗ್ಗೆ ಸೆಕೆಂಡ್ ಥಾಟ್ ಇಲ್ಲ ನಮಗೆ ಒಂದೇ ಮಗು ಸಾಕು ಅಂತ ಲಾಂಗ್ ಬ್ಯಾಕ್ ಡಿಸೈಡ್ ಮಾಡಿದ್ವಿ. ಫಾರ್ ಸಮ್ ರೀಸನ್ಸ್ ನಾವೆಲ್ಲನೂ ಅದರ ಅಡ್ವಾಂಟೇಜ್ ಏನು, ಅದರ ಡಿಸ್ಅಡ್ವಾಂಟೇಜ್ ಏನು, ಹೇಗೆ ಇಬ್ಬರಿದ್ರೆ ಏನಾಗುತ್ತೆ, ಒಬ್ಬರಿದ್ರೆ ಏನಾಗುತ್ತೆ, ಎಲ್ಲನೂ ಯೋಚನೆ ಮಾಡಿದ್ದೀವಿ. ಯೋಚನೆ ಮಾಡೇ ಒಂದು ಡೆಸಿಷನ್ ತೊಗೊಂಡಿದ್ದೀವಿ. ಇದು ಬರೀ ನಂದು ಡೆಸಿಷನ್ ಅಥವಾ ಅವ್ರ ಡೆಸಿಷನ್ ಅಂತ ಅಲ್ಲ, ಇಬ್ಬರು ಸೇರಿ ಮಾಡಿರೋ ಅಂಥ ಡೆಸಿಷನ್ನು. ಸೊ ನಮಗೆ ಒಬ್ಬಳೇ ಮಗಳು ಸಾಕು ಅಂತಲೇ ನಾವು ಲಾಂಗ್ ಬ್ಯಾಕ್ ಡಿಸೈಡ್ ಮಾಡಿದ್ದೀವಿ. ಸುಮಾರು ಜನ ಇದ್ರ ಬಗ್ಗೆ ಕೇಳ್ತಾನೆ ಇರ್ತಾರೆ, ಹಾಗಾಗಿ ನಾನು ಇವತ್ತು ಇದನ್ನು ಮಾತಾಡಬೇಕಾಗಿ ಬಂತು. ಅಂದರೆ ತುಂಬಾ ಇತ್ತು ಕಮೆಂಟ್ ಇದ್ರ ರಿಲೇಟೆಡು. ಪ್ರೆಗ್ನೆಂಟಾ, ಈ ಥರ ಇದ್ದಾಗ ಏನು ಮಾಡ್ತೀರಾ, ನಿಮಗಿನ್ನೊಂದು ಮಗು ಬೇಡವಾ, ಯಾಕೆ ರಿಪ್ಲೈ ಮಾಡ್ತಾ ಇಲ್ಲ, ಹೇಳಿ ಅಂತ ಹೊಸ ಸಬ್ಸ್ಕ್ರೈಬರ್ಸ್ ಆ್ಯಡ್ ಆದಾಗ ಅವ್ರು ಕೂಡ ಡೌಟ್ ಇರುತ್ತೆ. ಹಾಗಾಗಿ ತಿಳಿಸಿದ್ದೀನಿ. ಇಷ್ಟೇ ಸ್ನೇಹಿತರೆ, ಈಗ ನಾನು ಹೋಗಬೇಕು. ಇನ್ನೊಂದು 10 ನಿಮಿಷ ಹೊರಡ್ತೀನಿ ನಾನು. ಸಾನು ಬರ್ತಾಳೆ. ಸಾನು ಬಂದಮೇಲೆ ಮತ್ತೆ ಅವಳಿಗೆ ಓದಿಸೋದು ಶುರು. ಅಂದರೆ ಅವಳಿಗೆ ಬಂದ ತಕ್ಷಣವೇ ಒಂದು ಹಾಫ್ ಆನ್ ಅವರ್ 1 ಅವರ್ ಗ್ಯಾಪ್ ಕೊಟ್ಟಿರ್ತೀನಿ. ಟಿ ವಿ ನೋಡ್ಕೊ, ಏನಾದರೂ ಮಾಡ್ಕೊ ಅಂದ್ಬಿಟ್ಟು ಆಮೇಲೆ ಓದಿಸೋದು ಕೂರಿಸ್ತೀನಿ. ಅಂದರೆ ತುಂಬ ಸ್ಟ್ರಿಕ್ಟ್ ಆಗುವಂತೇನಿಲ್ಲ ಸ್ನೇಹಿತರೆ. ಸಂಜೆ ರಾತ್ರಿ ತನಕನೂ ಟೈಮ್ ಇರುತ್ತಲ್ವ, ಸ್ವಲ್ಪ ಓದ್ತಾಳೆ, ಸ್ವಲ್ಪ ಟಿ ವಿ ನೋಡ್ತಾಳೆ. ಮೊದಲಿಂದನೂ ನಾನು ರಿವಿಷನ್ ಮಾಡಿಸಿರ್ತೀನಲ್ಲ, ಹಾಗಾಗಿ ಕಷ್ಟ ಅಂತ ಏನೂ ಆಗೋದಿಲ್ಲ. ಸೊ ಆಟ ಆಡೋದಕ್ಕೆ ಬಂದರೆ ಅವ್ರ ಫ್ರೆಂಡ್ಸನ್ನ ನಾನು ಆಟ ಆಡೋದಕ್ಕೂ ಕಳಿಸ್ತೀನಿ. ಆದರೆ ಯಾರೂ ಬರ್ತಾ ಇಲ್ಲ, ಎಲ್ಲರಿಗೂ ಎಕ್ಸಾಮ್ ಟೈಮ್. ಈಗ ಯಾರೂ ಆಟ ಆಡೋದಕ್ಕೆ ಬರ್ತಾ ಇಲ್ಲ. ಸೊ ಓದ್ತಾ ಇರೋ ಮಗಳಿಗೆ ಎಷ್ಟು ದಿನ ಎಕ್ಸಾಮ್ ಮುಗ್ದೋದ್ಮೇಲೆ ಫುಲ್ ಡೇನು ಬರೀ ನೀನು ಆಟನೇ ಟಿ ವಿನೇ ಅಂದ್ಬಿಟ್ಟು ಸ್ವಲ್ಪ ಫೋರ್ಸ್ ಮಾಡಿ ಓದಮ್ಮ ಅಂತ ಓದಿರ್ತಾಳೆ. ಬಟ್ ಸ್ಟಿಲ್ ಇನ್ನೊಂದ್ಸರಿ ಓದು ಅಂತ ಕೋರ್ಸಿರ್ತೀನಿ ಅಷ್ಟೇ. ಓಕೆ, ಇಷ್ಟೇ ಸ್ನೇಹಿತರೆ. ಈಗ ಅಮ್ಮನೂ ಹೊರಟ್ರಲ್ಲ, ಇನ್ನು ನಾನು ಬೇರೆ ಯಾವುದೂ ವ್ಲಾಗ್ ಮಾಡಿಲ್ಲ. ಸೊ ನಾಳೆಯಿಂದ ನಿಮಗೆ ಹೊಸ ಅಂದರೆ ರೀಸೆಂಟ್ ವ್ಲಾಗ್ ಬರುತ್ತೆ. ಓಕೆ ಸ್ನೇಹಿತರೆ, ಬಾಯ್, ಟೇಕ್ ಕೇರ್. ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ. ವಿದೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಸ್ನೇಹಿತರೆ.